ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆಲ್ರೆಡಿ ತಮ್ನೇಲಲ್ಲಿ ನೋಡ್ಕೊಂಬಂದಿದ್ದೀರಾ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿಬಿಟ್ಟು. ನಾಳೆ ಡಿಸೆಂಬರ್ 19 ಶಕ್ತಿಶಾಲಿಯ ಅಮಾವಾಸ್ಯೆ ಆಗಿರೋದ್ರಿಂದ, ಅದರಲ್ಲೂ ಈ ವರ್ಷದ 2025 ಕೊನೆಯ ಅಮಾವಾಸ್ಯೆ ಆಗಿರುತ್ತೆ ಡಿಸೆಂಬರ್ 19. ಇವತ್ತಿನ ಒಂದು ದಿನ, ಈ ಒಂದು ಅಮಾವಾಸ್ಯೆ ದಿನ ಮಾಡಬೇಕಾದಂತಹ ಎರಡು ಸಣ್ಣ ಮಾಹಿತಿಗಳು, ಅಂದರೆ ನಾನು ಮನೆಯಲ್ಲಿ ಪಾಲಿಸುವಂತಹ ಒಂದೆರಡು ಸಣ್ಣ ಟಿಪ್ಸ್ಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ, ನಾಳೆ ಮಾತ್ರ ಅಲ್ದಿರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಾವು ಯಾವ ರೀತಿಯೆಲ್ಲ ಮನೇನ ಶುದ್ಧಿ ಮಾಡ್ಕೊಬೇಕು, ಯಾವುದೇ ಥರ ದೃಷ್ಟಿ ದೋಷ, ಯಾವುದೇ ಥರ ಮಾಟ ಮಂತ್ರ, ದೃಷ್ಟಿ ದೋಷ, ಯಾವುದೇ ಥರ ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿ ಸುಳಿಲಾರ್ದ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಬಾರಿನೂ ಈ ರೀತಿಯಾಗಿ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ನಿಮ್ಮೊಟ್ಟಿಗೆ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಳ್ತೀನಿ. ನಾಳೆ ಬೆಳಗಿನ ಜಾವ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಶುದ್ಧಿ ಮಾಡ್ಕೋಬೇಕು. ಮನೇನ ಹೇಗೆ ಶುದ್ಧಿ ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ನಾರ್ಮಲಾಗಿ ಕಸ ಗುಡಿಸೋದಾಯಿತು, ಮನೇನ ಶುದ್ಧಿ ಮಾಡ್ಕೊಳ್ಳೋದನ್ನು ಮಾಡ್ಕೋಬೇಕಾಗತ್ತೆ. ನಂತರ ನೀವು ಮನೇನ ಸ್ವಲ್ಪ ಅರಿಶಿಣ ಮತ್ತು ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಬೇಕಾಗತ್ತೆ. ದೇವರ ಮನೇನೂ ಅಷ್ಟೇ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಅರಿಶಿಣ ಮತ್ತು ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸಿ ನಂತರ ಸ್ನಾನವನ್ನು ಮಾಡಿಕೊಂಡು, ಮನೆಯೆಲ್ಲ ಶುದ್ಧಿ ಆದ ನಂತರ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿ, ನೀವು ದೇವರ ಮನೆಯನ್ನು ಶುದ್ಧಿ ಮಾಡಿದ ನಂತರ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ತುಪ್ಪದ ದೀಪದಲ್ಲಿ 2 ಲವಂಗದ ಒಂದು ಎಸಳುಗಳನ್ನು ಇಡಬೇಕಾಗತ್ತೆ. 2 ಲವಂಗಗಳನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ನಂತರ ನಿಮ್ಮ ಒಂದು ಮಾಮೂಲಿ ಪೂಜೆ ಹೇಗೆ ಮಾಡ್ತೀರೋ ಆ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನೀವು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ, ನೀವು ಪ್ರಾಪ್ತಿ ಆಗಲಿ ಅಂತ ನೀವು ನಿಮ್ಮ ಮನೆಯ ದೇವರನ್ನು ಪ್ರಾರ್ಥಿಸಬೇಕಾಗತ್ತೆ. ಅದರಲ್ಲೂ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ಬೇಕಪ್ಪ ಅಂತಂದರೆ ಯಾವ ಅಂಶಗಳನ್ನು ನಾವು ಫಾಲೋ ಮಾಡಬೇಕಪ್ಪ ಅಂತಂದರೆ, ನಾಳೆ ದಿನ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ. ದೇವಸ್ಥಾನ ಅದರಲ್ಲೂ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಹೆಣ್ಣು ದೇವತೆ, ಅಂದರೆ ಹೆಣ್ಣು ದೇವರ ಒಂದು ದೇವಸ್ಥಾನಕ್ಕೆ ಹೋಗೋದು ಬಹಳ ಅಂದರೆ ಶ್ರೇಷ್ಠವಾದದ್ದು. ಅಥವಾ ನಿಮಗೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಹೋಗಿಬಿಟ್ಟು ಬಂದು, ನಂತರ ನಿಮಗೆ ಬೆಳಗಿನ ಜಾವ ಹೋಗೋಕ್ಕಾಗಿಲ್ಲ ಅಂತಂದ್ರೂ ಅಥವಾ ಸಾಯಂಕಾಲನಾದರೂ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನೀವು ಒಂದು ಅರಿಶಿಣದ ಕೊಂಬಾಗಿರ್ಬೋದು, ಅರಿಶಿಣದ ಪ್ಯಾಕೆಟ್ ಆಗಿರ್ಬೋದು, ಅರಿಶಿಣನ ತೊಗೊಂಡು ಬನ್ನಿ, ಏಲಕ್ಕಿನ ತೊಗೊಂಡು ಬನ್ನಿ ಮನೆಯಲ್ಲಿ ಬರಬೇಕಾದ್ರೆ, ಅಥವಾ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ. ಈ ಥರ ನೀವು ಮನೆಗೆ ಅರಿಶಿಣ ಆಯಿತು, ಕಲ್ಲುಪ್ಪಾಯಿತು, ಏಲಕ್ಕಿ ಆಯಿತು, ಲವಂಗ ಆಯಿತು, ಕೆಲವಾರು ಅಂಶಗಳನ್ನು ತಗೊಂಡು ಬರೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಇರುತ್ತೆ. ಸದಾ ಲಕ್ಷ್ಮಿ ಬರ್ತಾನೆ ಇರ್ತಾಳೆ ನಿಮ್ಮ ಮನೆಯಲ್ಲಿ. ಖರ್ಚು ಎಲ್ಲರ ಮನೆಯಲ್ಲೂ ಖರ್ಚಾಗುತ್ತೆ. ಯಾರ ಮನೆಯಲ್ಲೂ ದುಡ್ಡು ಬಂದ ತಕ್ಷಣ ಶಾಶ್ವತವಾಗಿ ಹಾಗೆ ಇರೋದಿಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅಂದ್ರೇ ಲಕ್ಷ್ಮಿಗೆ ಒಂದು ಕಳೆ. ಸೊ ಲಕ್ಷ್ಮಿ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಲಕ್ಷ್ಮಿ ದುಡ್ಡು ಬರೋದು ಹೋಗೋದು ಅದು ಸರ್ವೇ ಸಾಮಾನ್ಯ. ಲಕ್ಷ್ಮಿ ಬಂದುಬಿಟ್ರೆ ಯಾರ ಮನೇಲಿ ಲಕ್ಷ್ಮಿ ಶಾಶ್ವತವಾಗಿ ಇದ್ಬಿಡ್ತಾಳ ಅಂತ ಅಲ್ಲ, ಎಲ್ಲರ ಮನೇಲಿ ಲಕ್ಷ್ಮಿ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಸದಾ ನಮ್ಮ ಮನೇಲಿ ಬರ್ತಾ ಇರಬೇಕು, ಹೋಗಬಾರ್ದು. ಎಷ್ಟೇ ಖರ್ಚು ಅನ್ನೋದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸದಾ ನಮ್ಮ ಮನೇಲಿ ಲಕ್ಷ್ಮಿ ಬರ್ತಾ ಇರಬೇಕು ಅಂತಂದರೆ ನಾವು ಈ ರೀತಿಯಾಗಿ ಪ್ರತಿ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ನಾವು ತುಪ್ಪದ ದೀಪವನ್ನು ಹಚ್ಚೋ ಟೈಮ್ನಲ್ಲಿ 2 ಲವಂಗವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ನೀವು ಎಲ್ಲೇ ಹೋದ್ರೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋದರೆ ಬರಬೇಕಾದ್ರೆ ಒಂದು ಅರಿಶಿಣ ಕಲ್ಲುಪ್ಪನ್ನು ತಗೊಂಡು ಬಂದು ಮನೇಲಿ ಇಟ್ಕೊಳ್ಬೇಕಾಗತ್ತೆ. ಅರಿಶಿಣದ ಕೊಂಬಾಗಿರ್ಬೋದು, ಅರಿಶಿಣನ ತೊಗೊಂಡು ಬರೋದಾಯಿತು, ಹಾಗೆ ಏಲಕ್ಕಿನ ತೊಗೊಂಡು ಬಂದು ನಿಮ್ಮ ಒಂದು ಪ್ಯಾಕೆಟ್ನಲ್ಲಾಗಿರ್ಬೋದು, ಅಥವಾ ದೇವ್ರ ಮನೆಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಗೆ ಬರ್ತಾ ಇರ್ತಾಳೆ, ನಿಮ್ಮ ಹತ್ರನೇ ಶಾಶ್ವತವಾಗಿ ಇರ್ತಾಳೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದನ್ನು ನಾನು ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ಯಾವಾಗಲೂ ಇದನ್ನು ನಾನು ಮಾಡ್ತೀನಿ. ಪ್ರತಿ ಬಾರಿಯೂ ಸಹ ನನ್ನ ಒಂದು ಪರ್ಸ್ನಲ್ಲಿ ಏಲಕ್ಕಿನ ನಾನು ಇಟ್ಕೊಂಡೇ ಇರ್ತೀನಿ. ಆ್ಯಂಡ್ ಶುಕ್ರವಾರ, ಮಂಗಳವಾರ 2 ಲವಂಗವನ್ನು ಹಾಕಿ ನಾನು ದೀಪವನ್ನು ಹಚ್ತೀನಿ. ಮನೆಯೂ ಅಷ್ಟೇ ಶುದ್ಧಿ ಯಾವ ಥರ ಮಾಡ್ಕೋತೀನಪ್ಪ ಅಂತಂದರೆ, ಅರಿಶಿಣ ಮತ್ತು ಕಲ್ಲುಪ್ಪನ್ನು ಹಾಕಿಯೇ ನಾನು ಮನೆಯನ್ನು ಒರೆಸಿ ಶುದ್ಧಿಯನ್ನು ಮಾಡ್ಕೊಳ್ತೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ದೇವಸ್ಥಾನಕ್ಕೆ ಹೋಗೋವಾಗ ಯಾವುದೇ ಒಂದು ಸಾಯಂಕಾಲ ಟೈಮ್ನಲ್ಲಿ, ಶುಕ್ರವಾರ ಟೈಮ್ನಲ್ಲಿ ಅರಿಶಿಣದ ಪ್ಯಾಕೆಟು, ಕಲ್ಲುಪ್ಪಿನ ಪ್ಯಾಕೆಟ್ ಅಥವಾ ಏಲಕ್ಕಿ ಇದನ್ನು ನೀವು ತೊಗೊಂಡು ಬಂದು ಇಟ್ಕೊಂಡ್ರೆ ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬರ್ತಾನೆ ಇರ್ತಾಳೆ.
ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾಳೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಾನು ಇದನ್ನು ಪ್ರತಿ ಸತಿನೂ ಪಾಲಿಸ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ಈ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ. ಇದು ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಆ್ಯಂಡ್ ಹಾಗೆಯೇ ನಿಮ್ಮ ಇಷ್ಟಾರ್ಥ ಏನಾದರೂ ಸಿದ್ಧಿ ಆಗಬೇಕು ಅಂದರೆ ಒಂದು ವೈಟ್ ಕಲರ್ ಬಟ್ಟೆನಲ್ಲಿ, ಅರ್ಶಿಣದ ಬಟ್ಟೆನಲ್ಲಿ ಒಂದು 11 ರೂಪಾಯಿನೋ ಏನಾದರೂ, 1 ರೂಪಾಯಿನೋ 11 ರೂಪಾಯಿನೋ ಹಾಕಿ ನೀವು ಮನಸ್ಸಿನಲ್ಲಿ ನಿಮ್ಗೇನು ಇಷ್ಟಾರ್ಥ ಸಿದ್ಧಿ ಆಗಬೇಕೋ ಅದನ್ನು ನೆನೆಸ್ಕೊಂಡು ನಿಮ್ಮ ಮನೆಯ ಒಂದು ದೇವರ ಮನೆಯಲ್ಲಿ ನೀವು ಕಟ್ಟಿಡಿ. ನಾಳೆ ದಿನ ನಿಮಗೆಲ್ಲ ಶುಭವಾಗುತ್ತೆ. ಮನೆಯಲ್ಲಿ ಕಟ್ಟಿಟ್ಟು ದೇವಸ್ಥಾನಕ್ಕೆ ಹೋದಾಗ ಯಾವುದಾದ್ರೂ ಅರಳಿ ಮರದ ಕೆಳಗಡೆ ಇಡಬಹುದು, ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ನೀವು ಹಾಕಿಬಿಟ್ಟು ಬರ್ಬೋದಾಗತ್ತೆ. ಇದನ್ನು ನೀವು ಮಾಡಿ ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೆ ನೀವು ಇದನ್ನು ಮಾಡಿ. ನಿಮಗೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಕೃಪೆ ಖಂಡಿತವಾಗ್ಲೂ ಆಗುತ್ತೆ. ನನಗಿದು ಸುಮಾರು ಸತಿ ಆಗಿದೆ, ಅದರಿಂದ ನಿಮ್ಮೊಟ್ಟಿಗೆ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕೂಡ ಪಾಲನೆ ಮಾಡಿ ನೋಡಿ. ಅರಿಶಿನ ಅನ್ನೋದು ಶುಭ. ಕಲ್ಲುಪ್ಪು ಅನ್ನೋದು ನೆಗೆಟಿವ್ ಎನರ್ಜಿನ ದೂರ ಮಾಡುವಂತಹ ಒಂದು ಬಲಿಷ್ಠವಾದ ಶಕ್ತಿ ಉಳ್ಳಂತಹ ಒಂದು ಅಂಶವಾಗಿರುತ್ತೆ. ಕಲ್ಲುಪ್ಪಿನಲ್ಲಿ ದೃಷ್ಟಿ ತೆಗೆದು ಹಾಕುವಂಥದ್ದಾಗಲಿ, ಕಲ್ಲುಪ್ಪನ್ನು ಮನೆಗೆ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳೋ ಅಂಥದ್ದಾಗಲಿ, ಕಲ್ಲುಪ್ಪಿನಿಂದ ಮನೆಯನ್ನು ಒರೆಸುವಂಥದ್ದಾಗಲಿ ಮಾಡಿದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ನಾಶವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ನಾನು ಅನುಭವ ಮಾಡಿನೇ ನಿಮಗೆ ನಾನು ಈ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ನಾನು ಮುಂಚೆಯಿಂದನೂ ಇದನ್ನು ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇದನ್ನು ನಿಮ್ಮ ಒಂದು ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ 2025 ಕೊನೆಯ ಒಂದು ಅಮಾವಾಸ್ಯೆ ಆಗಿರುತ್ತೆ. ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಇನ್ನೊಂದು, ಯಾವಾಗಲೂ ಸಹ ನಿಮ್ಮ ಮನೆಯಲ್ಲಿ ಲಲಿತಾ ಸಹಸ್ರನಾಮ, ಗಾಯತ್ರಿ ಮಂತ್ರ, ದುರ್ಗಾದೇವಿಯ ಒಂದು ದೇವರು, ರಾಯರ ಹಾಡುಗಳನ್ನು, ಸದಾ ದೇವರ ಹಾಡುಗಳು, ಆಂಜನೇಯನ ಸ್ತೋತ್ರ, ಇವನ್ನೆಲ್ಲನೂ ನೀವು ಯಾವಾಗಲೂ ಮನೆಯಲ್ಲಿ ಪಠನೆ ಮಾಡೋದ್ರಿಂದಾಗಲಿ ಅಥವಾ ಪ್ಲೇ ಮಾಡಿ ಒಂದು ದೇವರ ಮನೆಯಲ್ಲಿ ಪ್ಲೇ ಮಾಡಿ ಬಿಡೋದ್ರಿಂದಾಗಲಿ, ದೇವರ ಹಾಡುಗಳನ್ನು ಪ್ಲೇ ಮಾಡಿ ಮನೆಯಲ್ಲಿ ಬಿಡೋದ್ರಿಂದಾಗಲಿ ನೆಗೆಟಿವ್ ಎನರ್ಜಿ ನಾಶ ಆಗಿ, ದುಷ್ಟಶಕ್ತಿಗಳೆಲ್ಲ ನಾಶ ಆಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಹಾಗೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಈ ಸಣ್ಣ ಪುಟ್ಟ ಟಿಪ್ಸ್ಗಳು ನಿಮಗೆ ಉಪಯೋಗವಾಗಿದೆ ಅಂತ ಭಾವಿಸ್ತಾ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರಲಿ. ಆ್ಯಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.